ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕ್ಲೀನಾಗಿ ಸ್ಕಿಪ್ ಮಾಡ್ದಿರ ನೋಡಿ, ಸೊ ದ್ಯಾಟ್ ಯು ಗೆಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಇನ್ ಕೇಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ನಾನು ಕಂಡಕ್ಟ್ ಮಾಡ್ತಿದ್ದಿದ್ರೆ, ಐ ಮೀನ್ ಇವಾಗ ನಾನು ಕ್ಲಾಸ್ ತೆಗಿತಾ ಇದ್ರೆ, ನಾನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ಇದ್ರ ಬಗ್ಗೆ ನಾನು ಅಫ್ಕೋರ್ಸ್ 100% ಹೇಳ್ತಿದ್ದೆ. ಆ್ಯಂಡ್ ಇವಾಗ ನನ್ನ ಆ್ಯಕ್ಚುಲಿ ನನ್ನ ನಂಬರ್ ಬೇರೆ ಚೇಂಜ್ ಆಗಿದೆ. ಸೊ ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ಸ್ ನಂಬರ್ಸು ನನ್ನ ಹತ್ರ ಇಲ್ಲ ಇವಾಗ. ಅದಕ್ಕೆ ಐ ಥಾಟ್ ಆಫ್ ಒಂದು ಬ್ಲಾಗ್ ಮಾಡಿ ಹಾಕೋಣ, ಅವರಿಗೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡ್ಬೋದು ಅಂತ ನಾನು ಈ ಬ್ಲಾಗ್ ಮಾಡ್ತಿರೋದು. ಸೊ ಇವತ್ತು ನಾನು ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಮಾತಾಡ್ತೀನಿ. ಸಾಕಷ್ಟು ಜನ ವಿಲ್ ಬಿ ವಂಡರಿಂಗ್ ನಾಳೆ ಏನು ಮಾಡಬೇಕು, ವಾಟ್ ಈಸ್ ಇಟ್. ಸೊ ಒಂದು ಕ್ಲಾರಿಟಿ ನಿಮಗೆ ಕೊಡೋಣ ಅಂತ ಈ ಬ್ಲಾಗ್ ಮಾಡ್ತಿರೋದು. ಸೊ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆಲ್ಸೋ ಕೆಳಗಡೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವಾಗಲೇ ಬ್ಲಾಗ್ ಮಾಡಿದಾಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಮೈ ಬ್ಲಾಗ್ ವಿತೌಟ್ ಮಿಸ್. ಸೊ ನಾನು ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ಮಾತಾಡೋಕೆ ಮುಂಚೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ 888 ಅಂತ ಸ್ಲ್ಯಾಶ್ ಹಾಕ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಹಾಕಿ. ನನ್ನಿಂದ ನಿಮಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇವಾಗ ನಾನು ಏನೇ ಮಾತಾಡಾಗ ಐ ಆಮ್ ಟಾಕಿಂಗ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಥಿಂಗ್ ವಿತ್ ಫುಲ್ ಆಫ್ ಗುಡ್ ಎನರ್ಜಿ, ವಿತ್ ಫುಲ್ ಆಫ್ ಗುಡ್ ಮೈಂಡಿಂದ, ನಾನು ಫುಲ್ ಆಫ್ ಅಂಬಂಡೆನ್ಸಿಂದ ಮಾತಾಡಾಗ ಸೊ ನಿಮಗೆ ಎನರ್ಜಿ ಅದು ಟ್ರಾನ್ಸ್ಫರ್ ಆಗಬೇಕಂದ್ರೆ ಸೊ ನೀವು ಅದು ಫುಲ್ ಮನ್ಸಾರೆ ಫುಲ್ ಕಾಮ್ ಮೈಂಡಿಂದ ಪಾಸಿಟಿವಿಟಿಯಿಂದ ಕೇಳಿಸ್ಕೊಬೇಕಾಗುತ್ತೆ. ಸೊ ಕಮೆಂಟ್ ಮಾಡಾಗ ಫುಲ್ ಗುಡ್ ಎನರ್ಜಿಯಿಂದ ಕಮೆಂಟ್ ಮಾಡಿ, ಸೊ ದ್ಯಾಟ್ ಯು ವಿಲ್ ರಿಸೀವ್ ಮೈ ಎನರ್ಜಿ. ಲಯನ್ಸ್ ಗೇಟ್ ಪೋರ್ಟಲ್ ಬಗ್ಗೆ ನಾನು ಎಲ್ಲ ಬರೆದು ಇಟ್ಕೊಂಡಿದ್ದೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ಎನಿ ಪಾಯಿಂಟ್. ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು, ಪ್ರತಿಯೊಂದು ಕನ್ವೆ ಮಾಡಬೇಕು ಅಂತ. ಓಕೆ, ಇವಾಗ ಲಯನ್ಸ್ ಗೇಟ್ ಪೋರ್ಟಲ್ ಅಂದ್ರೆ ಏನಂದ್ರೆ, ಇದು ಆಲ್ರೆಡಿ ಸ್ಟಾರ್ಟೆಡ್. ಲಯನ್ಸ್ ಗೇಟ್ ಪೋರ್ಟಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಜುಲೈ 28 ಶುರು ಆಗಿದ್ದು August 12 ಕ್ಲೋಸ್ ಆಗುತ್ತೆ, ಮುಗಿಯುತ್ತೆ. August 8 ಬಂದು ದಿ ಎನರ್ಜಿ ಇನ್ ದಿ ಪ್ಲಾನೆಟ್ ವಿಲ್ ಬಿ ವೆರಿ ಪಿಕ್. ಸೊ ಏನಕ್ಕೆ ಇರ್ತಾನ ಎನರ್ಜಿ ಪೀಕ್ ಅಲ್ಲಿ ಇರತ್ತೆ August 8 ದಿನ ಅಂದ್ರೆ, ಬಿಕಾಸ್ ಡೇಟ್ ಬಂದು ಅಬ್ಸರ್ವ್ ಮಾಡಿ, ಡೇಟ್ ಬಂದು ಇಟ್ ಇಸ್ August 8 ಅಂಡ್ ಮಂತ್ ಬಂದು 8 ಅಂಡ್ ದಿಸ್ ಇಯರ್ ನಮ್ ವರ್ಷ ಬಂದು ಡೋಂಟ್ ಟೇಕ್ ಇಟ್ ಆಸ್ 2026, ಜಸ್ಟ್ ಟೇಕ್ ಇಟ್ ಅನ್ ಅ ಇಯರ್ ಬಂದು 26 ಇರೋದು. ಸೊ 26 2 + 6 = 8. ಸೊ 888 ನಾವು ಆ 88 ನ ಒರಿಜಾಂಟಲ್ ನಾವು ಹಾಕಿದ್ರೆ ಇನ್ಫಿನಿಟಿ ಅಂತ ಆಗುತ್ತೆ. ಇನ್ಫಿನಿಟಿ 888 ಅಂದ್ರೆ ಇಟ್ಸ್ ಅನದರ್ ಏಂಜಲ್ ನಂಬರ್. 888 ಬಂದು ಮೀನಿಂಗ್ ಆಸ್ ಅಂಬಂಡೆನ್ಸ್. ನಮ್ದು ಮನಿ ಫ್ಲೋ, ನಮ್ಮ ಲೈಫ್ ಅಲ್ಲಿ ಮನಿ ಫ್ಲೋ ಬಂದು ತುಂಬಾ ಚೆನ್ನಾಗಿರತ್ತೆ ಅಂತ ಮೀನಿಂಗ್. 888 ಬಂದು ಇಟ್ಸ್ ಅಂಬಂಡೆನ್ಸ್, ವೆಲ್ತ್. ನಮ್ದು ಕಾಸು ನಮಗ್ ಫ್ಲೋ ಆಗೋದು, ನಮ್ ಲೈಫ್ ಅಲ್ಲಿ ಫ್ಲೋ ಆಗೋದ್ ಕಾಸು ತುಂಬಾ ಚೆನ್ನಾಗಿರತ್ತೆ ಅಂತ ಮೀನಿಂಗ್. ದಟ್ ಈಸ್ ಕಾಲ್ಡ್ ಏಂಜಲ್ ನಂಬರ್. ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಗೊತ್ತಿರತ್ತೆ ಅಬೌಟ್ 888 ಮೀನಿಂಗ್. ಸೊ ಇವಾಗ ಅವತ್ತು ದಿನ ನೀವು ಏನ್ ಮಾಡ್ಬೇಕು, ಯಾವತ್ತು August 8, ದಟ್ ಈಸ್ ಟುಮಾರೋ. ಸೊ ನಾಳೆ ಏನ್ ಮಾಡ್ಬೇಕು ಅಂದ್ರೆ 8 ಥಿಂಗ್ಸ್ ನೀವು ಮಾಡ್ಬೇಕಾಗಿದೆ. 8 ಥಿಂಗ್ಸ್ ನೀವು ಮಾಡ್ಬೇಕಾಗಿದೆ. ಸೊ ನಾಳೆ ಬಂದು ಎನರ್ಜಿ ನಮ್ಮ ಪ್ಲಾನೆಟ್ ಅಲ್ಲಿ ತುಂಬಾ ಪೀಕ್ ಆಗಿರತ್ತೆ. ಸೊ ಪೀಕ್ ಇರೋ ಟೈಮಲ್ಲಿ ನಾವು ಏನ್ ಮಾಡ್ಬೋದು, ಒಳ್ಳೆ ಥಿಂಗ್ಸ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ನಾನು ನಿಮಗೆ ಸ್ಕ್ರಿಪ್ಟಿಂಗು ಅದೇ ಹೇಳ್ಕೊಟ್ಟಿರೋದು. ನ್ಯೂ ಮೂನ್ ಡೇ ದಿನ, ಫುಲ್ ಮೂನ್ ಡೇ ದಿನ ನಮ್ಮ ಪ್ಲಾನೆಟ್ ಅಲ್ಲಿ ಎನರ್ಜಿ ಬಂದು ತುಂಬಾ ಪೀಕ್ ಅಲ್ಲಿ ಇರತ್ತೆ. ಸೊ ಅವತ್ತು ದಿನ ನಾವು ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡಿದ್ರೆ ನಮ್ಮ ಗೋಲ್ಸ್ ಮೇಲೆ ನಾವು ಆ ದಿನ ನಮ್ಗೆ ಏನ್ ಇಷ್ಟ ಬರುತ್ತೋ ಮಾಡಿದ್ರೆ, ಸ್ಕ್ರಿಪ್ಟಿಂಗ್ ಮಾಡಿದ್ರೆ, ಸೊ ಅದೇ ತರ ನಮ್ಮ ಲೈಫಲ್ಲಿ ಒಳ್ಳೇದಾಗ್ತಾನೆ ಇರತ್ತೆ. ಹಾಗೇನೆ ಇದೂನು. ಸೊ ನಾಳೆ ಬಂದು ನಮ್ ಎನರ್ಜಿ, ನಮ್ ಪ್ಲಾನೆಟ್ ಅಲ್ಲಿ ಎನರ್ಜಿ ಬಂದು ತುಂಬಾ ಪೀಕ್ ಅಲ್ಲಿ ಇರತ್ತೆ. ಸೊ ಅವತ್ತು ದಿನ ನಾವು ನಮ್ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡಿದ್ರೆ, ನಮ್ ಒಳ್ಳೇದಕ್ಕೆ ಏನಾದ್ರು ಯೂಸ್ ಮಾಡಿದ್ರೆ ನಮ್ ಲೈಫ್ ಅಲ್ಲಿ ಒಳ್ಳೇದೇ ಆಗ್ತಾ ಇರತ್ತೆ. ಸೊ ಆದಷ್ಟು ನಿಮ್ ಎನರ್ಜಿನ ಪಾಸಿಟಿವ್ ಆಗಿ ಇಟ್ಕೊಳಕ್ ನೋಡಿ. ಸೊ ನಾಳೆ ಬಂದು August 8, 2026 ನೀವು ಏನ್ ಮಾಡ್ತಿರೋ ಅದು ಬಂದು ನೆಕ್ಸ್ಟ್ ಇಯರ್ 2027 ಆಗಸ್ಟ್ ವರೆಗೂ ಇಂಪ್ಲಿಮೆಂಟ್ ಆಗ್ತಾ ಇರತ್ತೆ, ಯೂಸ್ ಆಗ್ತಾನೆ ಇರತ್ತೆ. ಆ ಎನರ್ಜಿ ಬಂದು ಫ್ಲೋ ಆಗ್ತಾ ಇರತ್ತೆ. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ ಇಸ್, ಸೊ ನಾಳೆ ಫಸ್ಟ್ ನೀವು ಎದ್ದಿದ ತಕ್ಷಣ ಮಾಡ್ಬೇಕಾಗಿರೋದು, ಫ್ರೆಶ್ ಅಪ್ ಎಲ್ಲ ಆಗಿ ಯು ಡೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ ತಕ್ಷಣನೇ ಯು ನೀಡ್ ಟು ಡಿಕ್ಲಟರ್. ನಿಮ್ ಸ್ಪೇಸ್ ನ ಡಿಕ್ಲಟರ್ ಮಾಡ್ಬೇಕು. ಡಿಕ್ಲಟರ್ ಅಂದ್ರೆ ನಿಮ್ಗೆ ಏನೇನು ಅವಶ್ಯಕತೆ ಇಲ್ವೋ,
ಫಾರ್ ಎಕ್ಸಾಂಪಲ್ ನಿಮ್ಗೆ ಡ್ರೆಸ್ ನಿಮ್ಮ ಹತ್ರ ಏನಾದ್ರು ಹಳೆ ಡ್ರೆಸ್ ಇದೆಯಾ ಅದೆಲ್ಲ ತೆಗ್ದಾಕಿ, ತೆಗ್ದು ಒಂದ್ ಕಡೆ ಮೂಟೆದಲ್ಲಿ ಕಟ್ಟಿ ಸೈಡಲ್ಲಿ ಇಟ್ಬಿಡಿ. ಮನೆಯಲ್ಲಿ ಏನಾದ್ರು ಅನ್ವಾಂಟೆಡ್ ಥಿಂಗ್ಸ್, ಇವಾಗ ನಿಮ್ ರೂಮ್ ಅಲ್ಲೇ ಇಷ್ಟೊಂದು ಅನ್ವಾಂಟೆಡ್ ಕ್ರೀಮ್ಸ್ ಇಟ್ಕೊಂಡಿರ್ತೀರಾ, ಮತ್ತೆ ಪರ್ಫ್ಯೂಮ್ ಆಗಿರ್ಲಿ, ಎನಿಥಿಂಗ್, ಲಿಪ್ಸ್ಟಿಕ್ಸ್ ಆಗಿರ್ಲಿ, ಎನಿಥಿಂಗ್ ನಿಮ್ ರಿಲೇಟೆಡ್ ಟು ಯೋರ್ಸ್, ನಿಮ್ಗೆ ಏನೇನ್ ಬೇಡವೋ ಅದೆಲ್ಲ ತೆಗ್ದು ಬಿಸಾಕಿ, ಡಿಸ್ಪೋಸ್ ಮಾಡಿ, ಡಿಕ್ಲಟರ್ ಮಾಡಿ. ಅಂಡ್ ಆಲ್ಸೋ ನಿಮ್ ಮೊಬೈಲ್ ಅಲ್ಲಿ ಏನಾದ್ರು ಅನ್ವಾಂಟೆಡ್ ಫೋಟೋಸ್, ಚಾಟ್ಸ್, ಪೀಪಲ್ ನಂಬರ್, ನಿಮ್ಗೆ ನೆಗೆಟಿವ್ ಪರ್ಸನ್ ನಂಬರ್ ಏನಾದ್ರು ನಿಮ್ ಮೊಬೈಲ್ ಅಲ್ಲಿ ಇದ್ರೆ ಫಸ್ಟ್ ಡಿಲೀಟ್ ಮಾಡಿ ಮುಗಿಸಿ, ಬ್ಲಾಕ್ ಮಾಡಿ ಬಿಸಾಕಿ. ಸೊ ಡಿಕ್ಲಟರ್ ಯೋರ್ ಸ್ಪೇಸ್ ಅಂದ್ರೆ ನಾಟ್ ಓನ್ಲಿ ನಿಮ್ ಮನೇಲಿ ಇರೋದ್ ಮಾತ್ರ ಅಲ್ಲ, ಬಾತ್ರೂಮ್, ಎಸ್ಪೆಷಲಿ ನಿಮ್ ಬಾತ್ರೂಮ್ ಅಲ್ಲಿ ಏನಾದ್ರು ಕಲೀಜಾಗಿ ಇಟ್ಕೊಂಡಿದ್ರಿ, ಲೈಕ್ 1 ವೀಕ್ 2 ವೀಕ್ಸ್ ಆದ್ರೂ ಬಾತ್ರೂಮ್ ತೊಳ್ದಿಲ್ಲ ಅಂದ್ರೆ ಪ್ಲೀಸ್ ನಾಳೆ ಬಾತ್ರೂಮ್ ನ ತೊಳಿರಿ. ಸಿಂಕ್ ಆಗಿರ್ಬೋದು, ಕ್ಲೋಸೆಟ್ ಆಗಿರ್ಬೋದು, ದಿ ಫ್ಲೋರ್ ಆಗಿರ್ಬೋದು, ಇಲ್ಲ ನೀಟಾಗಿ ತೊಳಿರಿ. ಬಾತ್ರೂಮ್ ಅಲ್ಲಿ ಏನಾದ್ರು ಅನ್ವಾಂಟೆಡ್ ಹೇರ್ ಇದ್ರೆ ಅದನ್ನ ಎತ್ತಿ ಡಿಸ್ಪೋಸ್ ಮಾಡಿ, ಅನ್ವಾಂಟೆಡ್ ಥಿಂಗ್ಸ್ ಇದ್ರೆ ಬಾತ್ರೂಮ್ ಅಲ್ಲಿ ಅದನ್ನ ಎತ್ತಿ ಬಿಸಾಕಿ. ನಿಮ್ಗೆ ಏನಾದ್ರು ಪೀರಿಯಡ್ಸ್ ಇದ್ರೂ ಡೋಂಟ್ ವರಿ, ಯು ಕ್ಯಾನ್ ಡೂ ಆಲ್ ದಿಸ್. ನಿಮ್ ಪೀರಿಯಡ್ಸ್ ಟೈಮ್ ಅಲ್ಲಿ ನಿಮ್ ಬಾಡಿದಲ್ಲಿ ಎನರ್ಜಿ ಬಂದು ತುಂಬಾ ಹೈ ಆಗಿರುತ್ತೆ, ಓಕೆನಾ? ಸೊ ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದ್ ಏನ್ ಗೊತ್ತಾ, ಪೀರಿಯಡ್ಸ್ ಟೈಮ್ ಅಲ್ಲಿ ನೀವು ದರಿದ್ರ ಅಲ್ಲ. ಯಾರು ದರಿದ್ರ ಗೊತ್ತಾ? ಪೀರಿಯಡ್ಸ್ ಯಾರಿಗೆ ಸರಿಗ್ ಆಗಲ್ಲ, ಡೇಟ್ ಟು ಡೇಟ್, ಲೈಕ್ ಎವ್ರಿ ಮಂತ್ ಅವ್ರಿಗೆ ಪೀರಿಯಡ್ಸ್ ಆಗಲ್ಲ, ಅವ್ರು ಬಂದು ದರಿದ್ರ. ನಿಮ್ಗೆ ಎವ್ರಿ ಮಂತ್ ಕರೆಕ್ಟ್ ಟೈಮಿಗೆ ಪೀರಿಯಡ್ಸ್ ಆಗ್ತಿದೆ, ಗುಡ್ ಫ್ಲೋ ಆಫ್ ಬ್ಲಡ್ ಆಗ್ತಿದೆ ಅಂದ್ರೆ ಯು ಆರ್ ವೆರಿ ಗುಡ್, ಯುವರ್ ಬಾಡಿ ಇಸ್ ಫಂಕ್ಷನಿಂಗ್ ಪರ್ಫೆಕ್ಟ್ಲಿ. ಸೊ ನಿಮ್ಗೆ ನೀವೇನ್ ದರಿದ್ರ ಅಲ್ಲ, ಯು ಆರ್ ಪರ್ಫೆಕ್ಟ್ಲಿ ಗುಡ್ ಹ್ಯೂಮನ್ ಬಿ, ಓಕೆನಾ? ಅಂಡ್ ಆಲ್ಸೋ ನೀವು ಮನೆನ ನಾಳೆ ಒರ್ಸಿ. ಮನೆ ಒರ್ಸಾಗ ಹಿಂಗ್ ಒರ್ಸ್ಬೇಕಂದ್ರೆ ನೀರಿಗೆ ಒಂದು ಕೈ ಹಿಡಿಯಷ್ಟು ಸಾಲ್ಟ್ ಹಾಕಿ, ಹಿಮಾಲಯನ್ ಪಿಂಕ್ ಸಾಲ್ಟ್. ಸಾಲ್ಟ್ ಬಂದು ಹಿಮಾಲಯನ್ ಪಿಂಕ್ ಸಾಲ್ಟ್ ನಾನು ಸಜೆಸ್ಟ್ ಮಾಡೋದು. ನಿಮ್ಮ ಹತ್ರ ಹಿಮಾಲಯನ್ ಪಿಂಕ್ ಸಾಲ್ಟ್ ಇಲ್ಲ ಅಂದ್ರೆ ನಾರ್ಮಲ್ ಸಾಲ್ಟ್ ತಗೊಳ್ಳಿ. ಬಕೆಟಿಗೆ ನೀರ್ ತುಂಬಿಸ್ಬಿಟ್ಟು ಉಪ್ಪು ಹಾಕಿ, ಮತ್ತೆ ಲೈಸಾಲ್ ಏನಾದ್ರು ನೀವು ಕ್ಲೀನ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದ್ ಹಾಕಿ, ಅಂಡ್ ದೆನ್ ಮಾಪೆಲ್ ತಗೊಂಡು ಫುಲ್ ಮನೆ ಫುಲ್ ಒರೆಸಿ. ಉಪ್ಪಲ್ಲಿ ನೀವು ಮನೆ ಒರೆಸ್ಬೇಕು, ಓಕೆನಾ? ಎಲ್ಲ ಒರೆಸಿದ್ಮೇಲೆ ಟೇಕ್ ಬಾತ್. ಸ್ನಾನ ಮಾಡ್ಕೊಂಡ್ಮೇಲೆ ವಾಟ್ ಯು ಶುಡ್ ಡೂ ಇಸ್, ಬೇ ಲೀಫ್ ತಗೊಳ್ಳಿ. ಬೇಬಿ, ಕ್ಯಾನ್ ಯು ಗಿವ್ ಮಿ ದಟ್ ಬೇ ಲೀಫ್? ಇಟ್ಸ್ ಆನ್ ದಿ ಟೇಬಲ್. ಸೊ ಬೇ ಲೀಫ್ ಬಂದು ನೀವು ಫುಡ್ಡಿಗೆ ಯೂಸ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಬೇಬಿ. ಬೇ ಲೀಫ್ ಬಂದು ನೀವು ಫುಡ್ಡಿಗೆ ಯೂಸ್ ಮಾಡ್ತೀರಲ್ಲ, ಕಿಚನ್ ಅಲ್ಲಿ ಇರತ್ತಲ್ಲ, ಆ ಬೇ ಲೀಫ್ ಅಲ್ಲ ನೀವು ಯೂಸೇ ಮಾಡಬಾರ್ದು. ಅಡ್ಗೆ ಸಾಮಾನು ಅಡ್ಗೆಗೆ ಇಕ್ಬೇಕು. ಇವಾಗ ದೇವ್ರ ಮನೆಗೆ ಹಿಂಗೆ ನಾವು ಸಪ್ರೇಟ್ ಆಗಿ ಆಯಿಲ್ ಇಕ್ತೀವಿ, ಸಪ್ರೇಟ್ ಆಗಿ ಬತ್ತಿ ಎಲ್ಲ ಇಕ್ತೀವಿ, ಅಗರಬತ್ತಿ ಸಪ್ರೇಟ್ ಆಗಿ ದೇವ್ರಿಗಂತಾನೆ ಡಿಫ್ರೆಂಟ್ ಕ್ಲಾತ್ ಯೂಸ್ ಮಾಡ್ತೀವಿ ದೇವ್ರ ಮನೆಯೆಲ್ಲ ಒರ್ಸಕ್ಕೆ. ಸೇಮ್ ಥಿಂಗ್ ನಿಮ್ ಮ್ಯಾನಿಫೆಸ್ಟೇಷನ್ಗೂ ಡಿಫ್ರೆಂಟ್ ಆಗಿ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಅಂಡ್ ಬೇ ಲೀಫ್ ಇದು ಒಂದ್ 40 ರೂಪಾಯಿ ಕೊಟ್ರೆ ಒಂದ್ ಪ್ಯಾಕೆಟ್ ಸಿಗುತ್ತೆ ಗೈಸ್, ಬೇ ಲೀಫ್ದು. ಸೊ ಆ ಬೇ ಲೀಫ್ ಬಂದು ಹಿಂಗಿರ್ಬೇಕಂದ್ರೆ ಒಡ್ದೋಗಿರ್ಬಾರ್ದು. ನೋಡಿ ಇವಾಗ ಈ ಲೀಫ್ ಬಂದು ಒಡ್ದೋಗಿದೆ, ಕಟ್ ಆಗಿದೆ. ಬೇ ಲೀಫ್ ಹಂಗಿರ್ಬಾರ್ದು, ನೀಟಾಗಿ ಇರ್ಬೇಕು. ಲೈಕ್ ನೀಟ್ ಇನ್ ದ ಸೆನ್ಸ್ ಇಟ್ ಶುಡ್ ಬಿ ಕ್ಲಿಯರ್, ಏನೇ ಕಟ್ ಇಲ್ದಿರಾ, ಏನೇ ಫೋಲ್ಡಿಂಗ್ ಏನು ಇಲ್ದಿರಾ. ಸಿ ದಿಸ್ ಇಸ್ ಪರ್ಫೆಕ್ಟ್ ಲೀಫ್, ಇದು ಜಸ್ಟ್ ಇಲ್ಲಿ ಫೋಲ್ಡ್ ಆಗಿದೆ ಅಷ್ಟೇ. ಇನ್ ಕೇಸ್ ನಿಮಗೆ ನೀಟಾಗಿರೋ ಲೀಫ್ ಇರಬೇಕು, ದೇ ಶುಡ್ ನಾಟ್ ಬಿ ಎನಿ ಬ್ರೇಕೇಜ್ ಆರ್ ಇಲ್ಲಿ ಏನು ಕಟ್ಟಿರಬಾರ್ದು. ಇಟ್ ಶುಡ್ ಬಿ ಅ ಕ್ಲೀನ್ ಬೇ ಲೀಫ್, ಓಕೆನಾ? ಸಾಕಷ್ಟು ಜನ ನಾನು ಈ ರೀಲ್ಸ್ ಅಲ್ಲೆಲ್ಲ ನೋಡ್ಬಿಟ್ಟಿದ್ದೀನಿ ಗೈಸ್, ಸಾಕಾಗ್ಬಿಟ್ಟಿದೆ ಇದೆಲ್ಲ ನೋಡಿ. ಬೇ ಲೀಫ್ ಅಲ್ಲಿ ನಿಮ್ ಗೋಲ್ಸ್ ನ ಬರ್ದ್ಬಿಟ್ಟು ಬರ್ನ್ ಮಾಡ್ಬಿಟ್ಟು ಯೂನಿವರ್ಸ್ಗೆ ಬ್ಲೋ ಮಾಡಿ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ಇಸ್ ರಿಯಲಿ ರಬ್ಬಿಶ್ ಥಿಂಗ್, ಓಕೆ? ಬೇ ಲೀಫ್ ಬಂದು ನಾವ್ ಯಾವತ್ತು ಮನೆಯಲ್ಲಿ ಏನಾದ್ರು ದರಿದ್ರ ಇದ್ರೆ ಇಲ್ಲ ನೆಗೆಟಿವಿಟಿ ಇದ್ರೆ ಅದನ್ನ ತೆಗಿಯಕ್ಕೆ, ಟು ಟೇಕ್ ಔಟ್ ವಿ ಯೂಸ್. ಸಾರಿ ಗೈಸ್, ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ಬಿಡ್ತು. ಯಾ, ಸೊ ಇದು ಬೇ ಲೀಫ್ ಬಂದು ನಾವು ನೆಗೆಟಿವಿಟಿನ ತೆಗಿಯಕ್ಕೆ ವಿ ಯೂಸ್ ಬೇ ಲೀಫ್, ಓಕೆ? ಮನೇಲಿ ಏನಾದ್ರು ನೆಗೆಟಿವಿಟಿ ಇದ್ರೆ ಅದನ್ನ ತೆಗಿಯಕ್ಕೆ ನಾವು ಸಾಂಬ್ರಾಣಿದಲ್ಲಿ ಹಾಕಿ ನೆಗೆಟಿವಿಟಿನ ತೆಗಿತೀವಿ. ಸೊ ಸೇಮ್ ಥಿಂಗ್, ಸೆಕೆಂಡ್ ಸ್ಟೆಪ್, ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ಒಂದು 8 ಬೇ ಲೀಫ್ ತಗೊಳ್ಳಿ. 8 ಬೇ ಲೀಫ್ ತಗೊಂಡು ನಿಮ್ಗೆ ಏನೇನು ನೆಗೆಟಿವಿಟಿ ಇದೆಯೋ, ಆ ಲಿಮಿಟಿಂಗ್ ಬಿಲೀಫ್ ಇದೆಯೋ, ಫಾರ್ ಎಕ್ಸಾಂಪಲ್ ಚಿಕ್ಕ ವಯಸ್ಸಿಂದ ನಿಮಗೆ ಯಾರಾದ್ರೂ ನೀನ್ ಚೆನ್ನಾಗಿ ಡ್ಯಾನ್ಸ್ ಆಡಲ್ಲ ಅಂತ ಹೇಳಿದ್ರೆ ಇವಾಗವರೆಗೂ ನೀವು ಆ ಲಿಮಿಟಿಂಗ್ ಬಿಲೀಫ್ ಇಟ್ಕೊಂಡಿದ್ದೀರಾ. ಲೈಕ್ ಅಯ್ಯೋ ನಾನು ಡ್ಯಾನ್ಸ್ ಆಡಿದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಹೇಳಿದ್ದಾರೆ ನಾನು ಡ್ಯಾನ್ಸ್ ಆಡಿದ್ರೆ ಚೆನ್ನಾಗಿರಲ್ಲ ಅಂತ. ಎನಿ ನೆಗೆಟಿವ್ ಥಿಂಗ್ಸ್ ನಿಮ್ ಮೈಂಡ್ ಅಲ್ಲಿ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿದ್ರೆ ಅದು ಇವಾಗೂ ನೀವು ಮನ್ಸೊಳಗಡೆ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಂದ್ರೆ ಅದನ್ನ ಬರೀರಿ. ಬ್ಲೂ ಪೆನ್ ತಗೊಳ್ಳಿ, ಇಲ್ಲ ಯಾ ಪೆನ್ ಆದ್ರೂ ತಗೊಳ್ಳಿ. ಡೋಂಟ್ ಟೇಕ್ ರೆಡ್ ಪೆನ್, ಓಕೆನಾ? ರೆಡ್ ಗ್ರೀನ್ ಪೆನ್ ತಗೊಳಕ್ ಹೋಗ್ಬೇಡಿ, ಬ್ಲೂ ಇಲ್ಲ ಬ್ಲಾಕ್ ತಗೊಳ್ಳಿ. ಅಂಡ್ ಯು ರೈಟ್. ಫಾರ್ ಎಕ್ಸಾಂಪಲ್ ಇವಾಗ ನಾನು
ನನಗೆ ಜಾಸ್ತಿ ಹೊಟ್ಟೆ ಕಿಚ್ಚಿ ಇದೆ. ನಂಗೆ ಒಬ್ರು ಏನಾದ್ರು ಮಾಡಂಗಿಲ್ಲ, ನಂಗೆ ಹೊಟ್ಟೆ ಕಿಚ್ಚಿ ಆಗುತ್ತೆ. ಸೊ ಜೆಲಸ್ನೆಸ್ ಅಂತ ಬರಿತೀನಿ. ಓಕೆನಾ? ಅದೂನು ನೆಗೆಟಿವ್ ಥಿಂಗೇ. ಇವಾಗ ಬೇರೆಯವ್ರಿಗೆ ಕೆಟ್ಟದ್ ತಿಳಿಬಾರ್ದು. ಬೇರೆಯವ್ರನ್ನ ನೋಡಿ ನಂಗೆ ಜೆಲಸ್ ಆಗ್ಬಾರ್ದು. ದಟ್ ಈಸ್ ಆಲ್ಸೋ ನೆಗೆಟಿವ್ ಥಿಂಗ್ ವಿಚ್ ಐ ಹ್ಯಾವ್ ಇನ್ ಮೈ ಮೈಂಡ್. ಸೊ ಜೆಲಸ್ನೆಸ್ ಅಂತ ಬರಿತೀನಿ. ಮತ್ತೆ ನೆಕ್ಸ್ಟ್ ಬೇ ಲೀಫ್ ತಗೊಂತೀನಿ. ಇವಾಗ ನಂಗೆ ಚಿಕ್ಕದಕ್ಕೂ ಕೋಪ ಬರುತ್ತೆ. ನೋಡಿ, ದಿಸ್ ಇಸ್ ವೆರಿ ಕ್ಲಿಯರ್ ಬೇ ಲೀಫ್. ಸೊ ನಿಮ್ ಬೇ ಲೀಫ್ ಬಂದು ಈ ತರ ಇರ್ಬೇಕು. ಇಟ್ ಶುಡ್ ಬಿ ವೆರಿ ನೀಟ್, ಕ್ಲೀನ್ ಆಗಿರ್ಬೇಕು. ಓಕೆನಾ? ಏನು ಒಡೆದೋಗಿರ್ಬಾರ್ದು. ಅಂಡ್ ಸೆಕೆಂಡ್ ಒನ್ ಬಂದು ನನಗೆ ಸೊ ನಮ್ಮಮ್ಮ ಒಂದ್ ಚೂರು ಬೈಯಂಗಿಲ್ಲ, ನಂಗೆ ಕೋಪ ಬಂದ್ಬಿಡುತ್ತೆ. ಸೊ ಆಂಗ್ರಿ ಆಲ್ಸೋ ಇಸ್ ಅ ನೆಗೆಟಿವ್ ಥಿಂಗ್. ಸೊ ನಿಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತೆ ಅಂದ್ರೆ ಆಂಗ್ರಿ ಅಂತ ಬರೀರಿ. ಸೊ ಈ ತರ 8 ಥಿಂಗ್ಸ್ ನಿಮ್ಗೆ ಏನೇನು ನೆಗೆಟಿವಿಟಿ ಇದೆಯೋ, ಸೊ ವಾಟ್ ಎವರ್ 8 ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ನಿಮ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿದೆಯೋ ಅದೆಲ್ಲ ಬರೀರಿ. ಬರದ್ಮೇಲೆ ಬಾತ್ರೂಮ್ಗೆ ಹೋಗಿ, ಇಲ್ಲಾಂದ್ರೆ ಎನಿ ಸೇಫ್ ಝೋನ್. ಓಕೆನಾ? ಸೇಫ್ ಝೋನಿಗೆ ಹೋಗ್ಬಿಟ್ಟು ಇಲ್ಲ ಟೆರೆಸಿಗೆ ಹೋಗಿ ಯು ಬರ್ನ್ ಇಟ್. ಸೊ ಬರ್ನ್ ಮಾಡಾಗ ನೀವ್ ಹೇಳ್ಬೇಕಾಗಿರೋದು, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಮನ್ಸು ಒಳಗಡೆ, ನನ್ನ ಮೈಂಡ್ ಒಳಗಡೆ ಏನೇನ್ ನೆಗೆಟಿವ್ ಥಿಂಗ್ಸ್ ಇದೆಯೋ ಈ ಬೇ ಲೀಫ್ ಅಲ್ಲಿ ನಾನು ಬರ್ದಿದ್ದೀನಿ. ಅಂಡ್ ಪ್ರತಿಯೊಂದನ್ನು ಇವಾಗ ನಾನು ಸುಟ್ಟಾಕಾಗ ನನ್ನ ಬಾಡಿಯಿಂದ ಡಿಟ್ಯಾಚ್ ಆಗ್ತಿದೆ ಅಂತ ನೀವು ಮನ್ಸೊಳಗಡೆ ಹೇಳ್ಕೊಳ್ಳಿ. ಇಲ್ಲ ಜೋರಾಗಿ ಹೇಳ್ಕೊಳಕ್ ಆಗುತ್ತೆ ಅಂದ್ರೆ ಬಾತ್ರೂಮ್ ಅಲ್ಲಿ ನೀವು ಬರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ ಬೇ ಲೀಫ್ ನ, ಸೊ ಬಾತ್ರೂಮ್ ಅಲ್ಲಿ ಜೋರಾಗಿ ಹೇಳ್ಕೊಂಡು ನನ್ನ ಮನ್ಸೊಳಗಡೆ ಏನೇನ್ ನೆಗೆಟಿವಿಟಿ ಇದೆಯೋ ಅದ್ ಪ್ರತಿಯೊಂದನ್ನು ಒಟ್ಟೋಗ್ತಿದೆ, ನನ್ನ ಲೈಫ್ ಇಂದ ಒಟ್ಟೋಗ್ತಿದೆ ಅಂತ ಹೇಳ್ಬಿಟ್ಟು ಬರ್ನ್ ಮಾಡಿ. ಒಂದೊಂದನ್ನು ಬರ್ನ್ ಮಾಡಿ. ಇಲ್ಲ ಒಂದು ಪ್ಲೇಟ್ ತಗೊಳ್ಳಿ, ಇಲ್ಲ ಲೀಫು ಒಟ್ಟಿಗೆ ಹಾಕ್ಬಿಟ್ಟು ಅದನ್ನ ಬರ್ನ್ ಮಾಡಿ. ಅಂಡ್ ಬರ್ನ್ ಮಾಡಿದ್ಮೇಲೆ ಸಿಂಕ್ ಅಲ್ಲಿ ಬಿಸಾಕಿ. ಬ್ಲೋ ಅಂತೂ ಮಾಡಕ್ ಹೋಗ್ಬೇಡಿ. ಓಕೆನಾ? ಎಲ್ಲಾದ್ರೂ ಸೈಡ್ ಅಲ್ಲಿ ಗಿಡ ಹತ್ರ ಡಿಸ್ಪೋಸ್ ಮಾಡಿ, ಇಲ್ಲ ಬಾತ್ರೂಮ್ ಒಳಗಡೆ ಡಿಸ್ಪೋಸ್ ಮಾಡಿ, ಇಲ್ಲ ಕ್ಲೋಸ್ ಸೆಟ್ ಅಲ್ಲಿ ಡಿಸ್ಪೋಸ್ ಮಾಡಿ. ಬಿಕಾಸ್ ನಿಮ್ ಬಾಡಿದಲ್ಲಿ ಏನೇನ್ ನೆಗೆಟಿವಿಟಿ ಇದೆಯೋ ಅದನ್ನ ಎತ್ತಿ ನೀವು ಬಿಸಾಕ್ತಾ ಇದ್ದೀರಾ. ಸೊ ಏನಾದ್ರು ಇವಾಗ ಅನ್ವಾಂಟೆಡ್ ಥಿಂಗ್ ನಿಮ್ ಲೈಫ್ ಅಲ್ಲಿ ಬೇಡ ಅಂದ್ರೆ ಎಲ್ ಬಿಸಾಕ್ತೀರಾ? ವೇಸ್ಟ್ ಅಲ್ಲಿ ತಾನೇ ಬಿಸಾಕ್ತೀರಾ, ವೇಸ್ಟ್ ಬಾಕ್ಸ್ ಅಲ್ಲೋ. ನಿಮ್ ನೆಗೆಟಿವಿಟಿನು ಎಲ್ ಬೇಡವೋ ಅಲ್ಲನ್ನ ಡಿಸ್ಪೋಸ್ ಮಾಡಿ. ಸೊ ಯು ನೀಡ್ ಟು ಬರ್ನ್. ಸೆಕೆಂಡ್ ಸ್ಟೆಪ್ ಇಸ್ ಬರ್ನ್ ದಿ ಬೇ ಲೀಫ್. ನೀವು ಬರ್ಕೊಂಬಿಡಿ. ಇವಾಗ ನನ್ನ ಕ್ಲಾಸ್ ಅಂತ ಇದೀನಿ, ನನ್ನ ವಿಡಿಯೋ ನೋಡಾಗಾನೆ ಬರ್ಕೊಳ್ಳಿ. ನಾನು ಏನೇನು ಹೇಳ್ತಾ ಇದ್ದೀನಿ ಪಾಯಿಂಟ್ ಅಲ್ಲೇ ಬರ್ಕೊಳ್ಳಿ. ಅಂಡ್ ಥರ್ಡ್ ಒನ್ ಬಂದು ಯು ಶುಡ್ ಫರ್ಗಿವ್ ಯೋರ್ ಸೆಲ್ಫ್. ಸೊ ಇಲ್ಲ ಲೀಫ್ನ ಬರ್ನ್ ಮಾಡಿದ್ಮೇಲೆ ಎಲ್ಲಾದ್ರೂ ದೇವ್ರ ಮನೆ ಹತ್ರ ಹೋಗಿ, ದೇವ್ರ ಪೂಜೆ ರೂಮ್ ಹತ್ರ ಹೋಗಿ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗಿ. ಸೊ ಈ ಸ್ಟೆಪ್ಸ್ ಎಲ್ಲ ನೀವು ಕಂಟಿನ್ಯೂಷನ್ ಆಗಿರ್ಬೇಕು. ಲೈಕ್ ಜಾಸ್ತಿ ಗ್ಯಾಪ್ ತಗೊಳಕ್ ಹೋಗ್ಬೇಡಿ, 1 hour 2 hour. ಜಸ್ಟ್ ಡೂ ಇಟ್ ಲೈಕ್ ಆಫ್ಟರ್ 30 minutes. ಸೊ ಸ್ನಾನ ಮಾಡ್ಕೊಂಡ್ಮೇಲೆ ಬೇ ಲೀಫ್ನ ಸುಟ್ಟಿ ಬಿಸಾಕಿ. ಅಂಡ್ ಆಫ್ಟರ್ ದಟ್ ನೆಕ್ಸ್ಟ್ ಸ್ಟೆಪ್ ಬಂದು ಥರ್ಡ್ ಸ್ಟೆಪ್. ದಿಸ್ ಇಸ್ ಥರ್ಡ್ ಸ್ಟೆಪ್. ಪೂಜೆ ರೂಮ್ ಹತ್ರ ಕುತ್ಕೊಳ್ಳಿ. ಪೂಜೆ ರೂಮ್ ಹತ್ರ ಕುತ್ಕೊಂಡ್ಮೇಲೆ ನಿಮ್ಗೆ ಎಲ್ಲಿ ಶಾಂತಿ ಸಮಾಧಾನ ಸಿಗುತ್ತೋ, ಬೆಡ್ರೂಮ್ ಅಲ್ಲಿ ಕುತ್ಕೊಂತೀರೋ ಇಟ್ಸ್ ಫೈನ್, ಬೆಡ್ ಮೇಲೆ ಕುತ್ಕೊಳ್ಳಿ, ಸೋಫಾ ಮೇಲೆ ಕುತ್ಕೊಳ್ಳಿ, ಕೆಳಗಡೆ ಕುತ್ಕೊಳ್ಳಿ. ಬಟ್ ಬಿ ಗ್ರೌಂಡೆಡ್. ಕೆಳಗಡೆ ಕುತ್ಕೊಳ್ಳೋಷ್ಟು ತುಂಬಾ ಒಳ್ಳೇದು. ಇನ್ ಕೇಸ್ ಯಾರಿಗಾದ್ರೂ ಕೆಳಗಡೆ ಕುತ್ಕೊಳ್ಳಕ್ ಆಗಲ್ಲ, ಕಾಲ್ ನೋವು, ಮಂಡಿ ನೋವು ಆ ತರ ಇದ್ರೆ ಸೋಫಾ ಮೇಲೆ ಕುತ್ಕೊಳ್ಳಿ, ನಾಟ್ ಎನ್ ಇಶ್ಯೂ. ದೇವ್ರ ಮನೆ ಹತ್ರ ಕುತ್ಕೊಳ್ಳಿ. ವೇರ್ ಎವರ್ ಯು ಆರ್ ಫೀಲಿಂಗ್ ವೆರಿ ಕಾಮ್ ಆಗಿರ್ಬೇಕು, ಸೌಂಡ್ ಇರಬಾರ್ದು. ಓಕೆನಾ? ಮೇಕ್ ಶೋರ್ ನೀವು ಕೂತ್ಕೊಳ್ಳೋ ಕಡೆ ಸೌಂಡ್ ಇರಬಾರ್ದು, ನೋ ಡಿಸ್ಟರ್ಬೆನ್ಸ್. ಮೊಬೈಲ್ನ ಸೈಲೆಂಟ್ ಮಾಡ್ಕೊಳ್ಳಿ. ಡೂ ಎನಿಥಿಂಗ್ ಬಟ್ ಸೈಲೆಂಟ್ ಆಗಿರ್ಬೇಕು. ಯು ಶುಡ್ ಟೆಲ್ ಓಪನೋ ಪ್ರೇಯರ್. ಅದು ಇಟ್ಸ್ ಅ ಸಿಂಪಲ್ ಪ್ರೇಯರ್. ಈ ಪ್ರೇಯರ್ ನಾವ್ ಏನಕ್ಕೆ ಯೂಸ್ ಮಾಡೋದಾದ್ರೆ, ಇನ್ ಕೇಸ್ ನಮ್ಮ ಮನ್ಸೊಳಗಡೆ ಏನಾದ್ರು ರಿಗ್ರೆಟ್ ಇದ್ರೆ, ಇಲ್ಲ ಗಿಲ್ಟ್ ಇದ್ರೆ, ಇಲ್ಲ ಕೋಪ ಇದ್ರೆ ಅದೆಲ್ಲ ಹೋಗ್ಸ್ಬೇಕು. ನೀವು ಮನ್ಸೊಳಗಡೆ ತುಂಬಾ ನೋವಿಟ್ಕೊಂಡು, ದ್ವೇಷ ಇಟ್ಕೊಂಡು, ಗಿಲ್ಟ್ ಇಟ್ಕೊಂಡು ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದ್ರೆ ಏನೂ ಆಗಲ್ಲ ಗೈಸ್. ಸೊ ಫಸ್ಟ್ ಯು ನೀಡ್ ಟು ಡಿಟಾಕ್ಸ್ ಯೋರ್ ಮೈಂಡ್. ಮನ್ಸೊಳಗಡೆ ಏನಾದ್ರು ಪೇನ್ ಇದ್ರೆ, ಇಟ್ ಕ್ಯಾನ್ ಬಿ ಗಿಲ್ಟ್ ಇದ್ರೆ, ಯು ನೀಡ್ ಟು ಡಿಟಾಕ್ಸ್ ಆಲ್ ದಟ್. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಯು ನೀಡ್ ಟು ಸೇ ಓಪನೋ ಪ್ರೇಯರ್. ಇಷ್ಟು ಟೈಮ್ ಬೇಕಾದ್ರೂ ಹೇಳ್ಬೋದು, 21 ಟೈಮ್ ಬೇಕಾದ್ರೂ ಹೇಳ್ಬೋದು, 100 ಸತಿ ಯಾರು ಹೇಳ್ಬೋದು, 1 ಸತಿ ಯಾರು ಹೇಳ್ಬೋದು. ಆದ್ರೆ ನೀವ್ ಹೇಳಾಗ ಮನ್ಸ್ ಪೂರ್ತಿಯಿಂದ, ಪಾಸಿಟಿವಿಟಿಯಿಂದ, ಕಾಮ್ ಇಂದ, ಆ ಭಕ್ತಿಯಿಂದ ಹೇಳಿದ್ರೇನೆ ವರ್ಕ್ ಆಗೋದು. ಅಯ್ಯೋ ಕೀರ್ತನ ಹೇಳಿದ್ಲು 21 ಸತಿ ಹೇಳ್ಬೇಕು ಅಂತ, ಸರಿ 21 ಸತಿ ಆ ಪ್ರೇಯರ್ ಹೇಳೋಣ ಅಂದ್ರೆ ವರ್ಕ್ ಆಗಲ್ಲ ಗೈಸ್. ನಾನ್ ಹೇಳ್ದೆ ಅಂತ ನೀವ್ ಮಾಡಿದ್ರೆ ಇಟ್ ಇಸ್ ಫೋರ್ಸ್ಫುಲ್. ನಾನು ಫೋರ್ಸ್ ಆಗಿ ನಿಮ್ಗೆ ಮಾಡಿಸ್ತಾ ಇದ್ದೀನಿ ಅಂತ. ಯು ಶುಡ್ ನಾಟ್ ಡೂ ಇಟ್ ಲೈಕ್ ದಟ್. ಯು ಶುಡ್ ಡೂ ಇಟ್ ಫುಲ್ ಭಕ್ತಿಯಿಂದ. ಇವಾಗ ಓಂ ನಮೋ ನಾರಾಯಣ ಅಂತ ನಾವು ಒಂದು ಪ್ರೇಯರ್ ಚಾಂಟ್ ಮಾಡಾಗ ಇಷ್ಟು ಭಕ್ತಿಯಿಂದ ಹೇಳ್ತೀವಿ. ಓಂ ನಮೋ ನಾರಾಯಣ. ಫಸ್ಟ್ ಟೈಮ್ ಹೇಳ್ದಾಗ ಫುಲ್ ಶ್ರದ್ಧೆಯಿಂದ ಹೇಳ್ತೀವಿ, ಸೆಕೆಂಡ್ ಟೈಮ್ ಹೇಳ್ದಾಗ ಶ್ರದ್ಧೆಯಿಂದ ಹೇಳ್ತೀವಿ. ಅದೇ 10th ಟೈಮ್ ಹೇಳಾಗ ಶ್ರದ್ಧೆ ಇರಲ್ಲ. ಯಾವಾಗಪ್ಪ ಮುಗಿಯತ್ತೆ, ಬೇಗ ಮುಗ್ಸೋಣ ಅಂತ ಯುಲ್ ಸ್ಟಾರ್ಟ್ ಚಾಂಟಿಂಗ್ ವೆರಿ ಸೂನ್. ಹಂಗ್ ಮಾಡ್ಲೇಬಾರ್ದು. ನೀವು ಒಂದ್ಸತಿ ಹೇಳಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಿದ್ರೆ ಇಟ್ ವಿಲ್ ವರ್ಕ್.
ಅದೇ ನೀನ್ 100 ಸತಿನೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಕಾಮ್ ಮೈಂಡ್ ಇಂದ, ಪಾಸಿಟಿವಿಟಿಯಿಂದ ಹೇಳಿದ್ರು ಇಟ್ ವಿಲ್ ವರ್ಕ್. ಸೊ ಎಷ್ಟು ಟೈಮ್ ಬೇಕಾದ್ರೂ ಹೇಳ್ಬೋದು. ಐ ವಾಂಟ್ ಸಜೆಸ್ಟ್ 24 ಟೈಮ್, 21 ಟೈಮ್, 9 ಟೈಮ್, 6 ಟೈಮ್, 3 ಟೈಮ್. ಯು ಡೂ ಹೌ ಮಚ್ ಟೈಮ್ ಅವರ್ ಯು ವಾಂಟ್. ಓಕೆನಾ? ಸೊ ವಾಟ್ ಈಸ್ ದಿ ಪ್ರೇಯರ್ ಇಸ್, ಇಲ್ಲಿ ಸೈಡಲ್ಲಿ ನಾನು ಟೈಪ್ ಮಾಡ್ತೀನಿ, ಅದನ್ನ ಬರ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಈ ಪ್ರೇಯರು ನೀವು ಯಾರಿಗೆ ಹೇಳ್ತಾ ಇದ್ದೀರಾ ಅಂದರೆ ಯೂನಿವರ್ಸಿಗೆ ಹೇಳ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಫ್ರೆಂಡ್ ಜೊತೆ ಫೈಟ್ ಆಗಿಬಿಟ್ಟಿದೆ, ದೊಡ್ಡ ಫೈಟ್ ಆಗಿಬಿಟ್ಟಿದೆ. ಆ ಫೈಟ್ ಬಂದು ನಿಮಗೆ ಮನಸ್ಸೊಳಗಡೆ ತುಂಬ ಭಾರ, ಪೇನ್, ಫುಲ್ ಸ್ಯಾಡ್ನೆಸ್ಸೇ ಕೊಡ್ತಿದೆ ಅಂದರೆ, ಆ ಸಿಚುವೇಶನ್ ಬಗ್ಗೆ ಇಮ್ಯಾಜಿನ್ ಮಾಡಿಕೊಂಡು ಸೇ ದಿಸ್ ಪ್ರೇಯರ್. ಮನಸ್ಸೊಳಗಡೆನೂ ಹೇಳ್ಕೊಬೋದು, ಜೋರಾಗೂ ಹೇಳ್ಕೊಬೋದು. ಯು ಕ್ಯಾನ್ ಡೂ ಇಟ್ ವಿಚ್ ಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಆ ಪ್ರೇಯರು ಹೇಳಾಗ ನೀವು ಏನು ಹೇಳ್ತಾ ಇದ್ದೀರಾ ಅಂದರೆ, ಇನ್ ಕೇಸ್ ಆ ಮಿಸ್ಟೇಕ್ ಬಂದು ಅವ್ರದಾಗೇ ಇರಲಿ, ನಿಮ್ದಾಗೇ ಇರಲಿ, ಬಟ್ ಪೇನ್ ನಿಮಗೆ ಕೊಡ್ತಾ ಇದೆ ಅಂದರೆ ನೀವು ಯೂನಿವರ್ಸ್ಗೆ ಕೇಳಬೇಕು, ಯೂನಿವರ್ಸ್ ಈ ಥರ ಆಗ್ಬಿಟ್ಟಿದೆ, ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಐ ಆಮ್ ರಿಯಲಿ ಸಾರಿ ಯೂನಿವರ್ಸ್, ನಾನು ಬೇಕಂತ ಮಾಡಿಲ್ಲ, ನಾನು ಬೇಕಂತ ಮಾಡಿದ್ರು ನನ್ನ ಕ್ಷಮಿಸ್ಬಿಡು, ನನ್ನ ಫರ್ಗಿವ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಈ ಪ್ರೇಯರ್ನ ಹೇಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಥ್ಯಾಂಕ್ ಯು, ಐ ಲವ್ ಯು. ಈ ಪ್ರೇಯರ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ಕಾಮಿಂದ, ಪಾಸಿಟಿವಿಟಿಯಿಂದ ಹೇಳಿ. ಆ್ಯಂಡ್ ಅದು ನಿಮಗೆ ಇವಾಗ 3 ಸತಿ ಹೇಳಿದ್ರಿ ಆ ಪ್ರೇಯರ್ನ, 3 ಸತಿ ಹೇಳಿದ್ಮೇಲೆ ನಿಮಗೆ ಆ ಕಾಮ್ ಪಾಸಿಟಿವಿಟಿ ಅನಿಸ್ತಿದೆ ಅಂದರೆ ಯೂನಿವರ್ಸ್ ಫರ್ಗಿವ್ಡ್ ಯು ಅಂತ. ದಟ್ ಈಸ್ ಅ ಮೀನಿಂಗ್. ಇನ್ ಕೇಸ್ ನಿಮಗೆ ಇನ್ನೂ ಆ ಪೇನ್ ಇದೆ ಅಂದರೆ ಚಾಂಟ್, ನೀವು ಆ ಚಾಂಟ್ ಇಷ್ಟು ಸತಿಯಾರು ಮಾಡಿ, ಆಫ್ಟರ್ ಯು ಚಾಂಟ್ ದಿ ಪ್ರೇಯರ್ ಯು ಶುಡ್ ಫೀಲ್ ಕಾಮ್, ಪಾಸಿಟಿವಿಟಿ, ಮನಸ್ಸಿಗೆ ಏನೋ ಒಂದು ಶಾಂತಿ ಫೀಲ್ ಆಗಬೇಕು. ದಟ್ ಈಸ್ ವೆನ್ ಯೂನಿವರ್ಸ್ ಆಸ್ ಫರ್ಗಿವ್ಡ್ ಯು ಅಂತ ಮೀನಿಂಗ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಫೋರ್ತ್ ಒಂದು ರೈಟ್ 8 ಥಿಂಗ್ಸ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್. ಇವಾಗ ಒಂದು ಬುಕ್ ತಗೊಳ್ಳಿ, ಎನಿ ಬುಕ್ ಆರ್ ಅ ಪೇಪರ್. ಸೊ ಗ್ರಾಟಿಟ್ಯೂಡ್ ಬರೀರಿ 8 ಥಿಂಗ್ಸಿಗೆ. ಇವಾಗ ಏನು ಕೀರ್ತನ ಬರಿಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಏನೇನು ಒಳ್ಳೇದಾಗಿದೆಯೋ ಅದಿನ್ನೂ ಮುಂದಕ್ಕೂ ಆಗಬೇಕು ಅಂತ ಅನಿಸಿದ್ರೆ ಆ ಥಿಂಗ್ಸ್ನ ಬರೀರಿ. ಫಾರ್ ಎಕ್ಸಾಂಪಲ್, ನಿಮಗೆ 3 ಹೊತ್ತು ಊಟ ಸಿಗ್ತಿದೆ, 3 ಹೊತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ಬರೀರಿ. ಹಿಂಗೆ ಬರಿಬೇಕು ಅಂದರೆ, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. I'm truly grateful, or I'm truly thankful. I'm eating food 3 times a day. So I'm very grateful for the 3 meals that I'm having a day. ಸೊ ನಿಮ್ಮ ಕನ್ನಡದಲ್ಲಿ ಬರಿತೀರೋ, ಇಂಗ್ಲೀಷಲ್ಲಿ ಬರಿತೀರೋ, ಎನಿಥಿಂಗ್, ಯೂನಿವರ್ಸ್ ಅಂಡರ್ಸ್ಟ್ಯಾಂಡ್ಸ್ ಆಲ್ ಲ್ಯಾಂಗ್ವೇಜಸ್. ನೀವು ಇಂಗ್ಲೀಷಲ್ಲೇ ಬರಿಬೇಕು, ಕನ್ನಡದಲ್ಲೇ ಬರಿಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ರೈಟ್ ಎನಿ ಲ್ಯಾಂಗ್ವೇಜ್. ಸೊ 8 ಥಿಂಗ್ಸಿಗೆ. ಸೊ ಇನ್ ಕೇಸ್ ನಿಮಗೆ ಮನಿ ಫ್ಲೋ ತುಂಬ ಚೆನ್ನಾಗಿದೆ, ಇಲ್ಲ ವಾಟ್ ಎವರ್ ನೀವು ನೋಡಿದ ತಕ್ಷಣ ಯು ಆರ್ ಏಬಲ್ ಟು ಬೈ, ಸೊ ಅದಕ್ಕೆಲ್ಲ ಯು ಕ್ಯಾನ್ ರೈಟ್ ಗ್ರಾಟಿಟ್ಯೂಡ್. ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಏನು ತೊಗೊಬೇಕು ಅಂತ ಅನ್ಕೊತೀನೋ ಅದು ನಾನು ತೊಗೊಂಡ್ಬಿಡ್ತಾ ಇದ್ದೀನಿ. ಮನಿ ಬಂದು ನನ್ನ ಲೈಫಲ್ಲಿ ತುಂಬ ಈಸಿಯಾಗಿ ಅಟ್ರಾಕ್ಟ್ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಮನಿ ಐ ಹ್ಯಾವ್, ಫಾರ್ ದ ಥಿಂಗ್ಸ್ ಐ ಆಮ್ ಏಬಲ್ ಟು ಬೈ. ಸೊ ಹಂಗೆ ಹೇಳ್ಬೋದು ನೀವು. ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನನಗೆ 3 ಹೊತ್ತು ಊಟ ಆಗ್ತಾ ಇದ್ದಾರೆ, ನಂಗೆ ಕಾಲೇಜ್ ಫೀಸ್ ಕಟ್ತಾ ಇದ್ದಾರೆ, ಅವ್ರ ನನ್ನ ಲೈಫಲ್ಲಿ ಇರೋದ್ರಿಂದ ನಂಗೆ ತುಂಬ ಖುಷಿ ಸಿಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್. ಸಾಕಷ್ಟು ಜನಕ್ಕೆ ಅಪ್ಪ ಅಮ್ಮ ಇರಲ್ಲ, ಅಟ್ಲೀಸ್ಟ್ ನಿಮಗೆ ಅಪ್ಪ ಅಮ್ಮ ಇದ್ದಾರೆ, ಅದಕ್ಕೆ ನೀವು ಕೃತಜ್ಞತೆ ಬರಿಬೇಕು. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನೀವು ಯೋಚನೆ ಮಾಡಿದ್ರೆ ಇಷ್ಟೊಂದಕ್ಕೆ ನೀವು ಕೃತಜ್ಞತೆ ಕೊಡ್ಬೋದು. ಸೊ ಅದಿಲ್ಲ, ಅದಕ್ಕೂ 8 ಥಿಂಗ್ಸ್, ಮೇನ್ 8 ಥಿಂಗ್ಸಿಗೆ ಕೃತಜ್ಞತೆ ಕೊಡಿ. ದಟ್ ಈಸ್ ಯೋರ್ 4th ಸ್ಟೆಪ್. 5th ಸ್ಟೆಪ್ ಬಂದು ಯಾವಾಗ ಗೊತ್ತಾ, ಸಾಯಂಕಾಲ ಒಂದು 7 ಗಂಟೆಗೆ ಮೆಡಿಟೇಟ್ ಮಾಡಿ. ನಾಳೆ ಸಾಯಂಕಾಲ 7 ಗಂಟೆಗೆ ಮೆಡಿಟೇಟ್ ಮಾಡಿ. ಜಸ್ಟ್ ಫಾರ್ ಮೆಡಿಟೇಟ್ ಮಾಡೋಕೆ ಗೊತ್ತಿಲ್ಲ ಅನ್ನೋರಿಗೆ ನೀವು ಏನು ಮಾಡ್ಬೋದು ಅಂದರೆ, ಇನ್ಹೇಲ್ ಎಕ್ಸೆಲ್ ಮೆಥಡ್ ಮಾಡಿ. ಇನ್ಹೇಲ್ ಎಕ್ಸೆಲ್ ಹೆಂಗಂದ್ರೆ, ಟೇಕ್ ಅ ಲಾಂಗ್ ಬ್ರೀತ್, ಎಕ್ಸೆಲ್ ಮಾಡಿ. 1:2 ರೇಷಿಯೋದಲ್ಲಿ ಮೆಡಿಟೇಟ್ ಮಾಡಿ. ಅದು ಹಿಂಗಂದ್ರೆ 1 ಟೈಮ್ ನೀವು ಇನ್ಹೇಲ್ ಮಾಡ್ತೀರಾ, 2 ಟೈಮ್ ಎಕ್ಸೆಲ್ ಮಾಡ್ತೀರಾ. ಸೊ ನೋಡಿ, ಇವಾಗ ನಾನು 1 2 1 2. ಸೊ 1 ಟೈಮ್ ನಾನು ಇನ್ಹೇಲ್ ಮಾಡ್ತೀನಿ, 2 ಟೈಮ್ ಎಕ್ಸೆಲ್ ಮಾಡ್ತೀನಿ. ಸೊ ನಿಮಗೆ 1:2 ರೇಷಿಯೋ ಬೇಗ ಮಾಡ್ಬೋದು ಅಂದರೆ ಡೂ ಇಟ್ ಇನ್ ಅ 2:4 ರೇಷಿಯೋ. ದಟ್ ಮೀನ್ಸ್ 2 ಟೈಮ್ಸ್ ನೀವು ಇನ್ಹೇಲ್ ಮಾಡ್ತೀರಾ, 4 ಟೈಮ್ಸ್ ಎಕ್ಸೆಲ್ ಮಾಡ್ತೀರಾ. ಸೊ ಅದು ಒಂದು 10 ಮಿನಿಟ್ಸ್ ಮಾಡಿ ಗೈಸ್, ಓಕೆನಾ? ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನೀವು ಮೆಡಿಟೇಟ್ ಮಾಡಿದ್ಮೇಲೆ
8 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ ಮೊಬೈಲಲ್ಲಿ. ನಾಳೆ 8 ಗಂಟೆಗೆ ಒಂದು ಬುಕ್ ತಗೊಳ್ಳಿ. ಇಟ್ ಶುಡ್ ಬಿ A4 ಶೀಟ್ ಆರ್ ಅದೇ ನಾನು ಹೇಳ್ದೆ ಒಂದು ಬುಕ್ ತಗೊಂಡ್ಬಿಡಿ ಬೆಸ್ಟ್. ಸೊ ಒಂದು ರೂಲ್ಡ್ ಬುಕ್ ಇಲ್ಲ ಪ್ಲೇನ್ ಬುಕ್ ತಗೊಂಡು ಬೆಳಿಗ್ಗೆ ಗ್ರಾಟಿಟ್ಯೂಡ್ ಬರ್ಬಿಟ್ಟಿರ್ತೀರಲ್ಲ 8 ಥಿಂಗ್ಸಿಗೆ, ನೆಕ್ಸ್ಟ್ ಪೇಜಲ್ಲೇ ಹೆಡ್ಡಿಂಗ್ ಬರ್ಕೊಳ್ಳಿ. ವಾಟ್ ಶುಡ್ ಬಿ ಯೋರ್ ಹೆಡ್ಡಿಂಗ್? ಇನ್ಫಿನಿಟಿ ಅಂತ ಬರ್ಕೊಳ್ಳಿ. ಸಿಂಬಲ್ ಇನ್ಫಿನಿಟಿ ಅಂತ ಬರ್ಕೊಂಡ್ಮೇಲೆ ನಿಮ್ದು ಹೆಸರು ಬರೀರಿ, ಡೇಟ್ ಬರೀರಿ, ಮತ್ತೆ ಯು ಕ್ಯಾನ್ ರೈಟ್ ಇಟ್ ಆಸ್ ಲಯನ್ ಪೋರ್ಟಲ್ಸ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಅಂತ ಬರೆದ್ಬಿಟ್ಟು ನೀವು 8 ಗೋಲ್ಸ್ ಬರಿಬೇಕು ನೀವು, 8 ಗೋಲ್ಸ್. ಸೊ ಇವಾಗ ನೆಕ್ಸ್ಟ್ ವರ್ಷ August 2027 ಒಳಗಡೆ ನೀವೇನೇನ್ ಅಚೀವ್ ಮಾಡ್ಬೇಕಂತ ಇದ್ದೀರಾ ನಿಮ್ ಲೈಫಲ್ಲಿ, ಅದನ್ನೆಲ್ಲ ನಾಳೆ ಬೆಳಿಗ್ಗೆನೆ ಆರಾಮಾಗಿ ಇಲ್ಲ ನಿಮ್ ಮೆಡಿಟೇಟ್ ಮಾಡಾಗನೆ ನಿಮ್ಗೆ ಕ್ಲಿಯರ್ ಗೋಲ್ ಸಿಕ್ಬಿಡತ್ತೆ. ನಿಮ್ಮ ಇಂಟೆನ್ಷನ್ ಸೆಟ್ ಆಗ್ಬಿಟ್ಟಿರುತ್ತೆ. ಬಿಕಾಸ್ ಯು ಆರ್ ಡೂಯಿಂಗ್ ಅ ಬ್ರೀದಿಂಗ್ ಎಕ್ಸಸೈಸ್ ದಟ್ ವಿಲ್ ಹೆಲ್ಪ್ ಯು ಟು ಥಿಂಕ್ ಪ್ರಾಪರ್ಲಿ. ನಿಮ್ ಲೈಫಲ್ಲಿ ಏನೇನ್ ಬೇಕೋ, ನೆಕ್ಸ್ಟ್ ವರ್ಷ ಒಳಗಡೆ ನೀವು ಏನೇನ್ ಅಚೀವ್ ಮಾಡ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಒಂದು ಗೋಲ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ನಿಮ್ಗೆ ಗೊತ್ತಿಲ್ದಿರಾನೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. 8 ಗೋಲ್ಸ್ ಬರೀರಿ. ದಟ್ 2027 ನೆಕ್ಸ್ಟ್ ಆಗಸ್ಟ್ ಒಳಗಡೆ ಏನೇನ್ ನೀವು ಅಚೀವ್ ಮಾಡ್ಬೇಕಂತ ಇದ್ದೀರೋ 8 ಗಂಟೆಗೆ ಬರೆಯಕ್ ಶುರು ಮಾಡಿ. ಸೊ 8 ಗಂಟೆ 8 ಗೋಲ್ಸ್ ಬರೆಯೋಕೆ ಯು ವಿಲ್ ಟೇಕ್ ಅರೌಂಡ್ 5 to 6 minutes. ಸರಿನಾ? 5 to 6 minutes ತಗೊಂಡ್ಮೇಲೆ 8 minutes ಒಳಗಡೆ ನೀವು ಬರೆದು ಮುಗಿಸ್ಬೇಕು. ಸೊ ಅಟ್ 8 o'clock 8 ಗೋಲ್ಸ್ ಅಂಡ್ 8 minutes ಒಳಗಡೆ ನೀವು ಬರೆದು ಮುಗಿಸ್ಬೇಕು. ಬಿಫೋರ್ ಒಂದು 8 ಗೋಲ್ಸ್ ಬರೆದ್ಮೇಲೆ ಯು ಜಸ್ಟ್ ವಿಜುವಲೈಸ್ ಆಲ್ರೆಡಿ ಆಗಿದೆ ಅಂತ. ಅಂಡ್ ಗೋಲ್ಸ್ ಬರೆಯಾಗ ಆಲ್ರೆಡಿ ಆಗಿದೆ ಅಂತಾನೆ ಬರಿಬೇಕು. ಹೇಗ್ ಬರೀತೀರಾ? ಫಾರ್ ಎಕ್ಸಾಂಪಲ್ ನಾನು ಒಂದ್ ಮನೆ ತಗೋಬೇಕಂತ ಇದ್ದೀನಿ. ಸೊ ನಾನು ಹೆಂಗ್ ಬರಿತೀನಿ ಅಂದ್ರೆ, ಡಿಯರ್ ಯೂನಿವರ್ಸ್ 3 times ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಸ್ವಂತ ಮನೆ ತಗೊಂಡಿದ್ದೀನಿ. ಮನೆ ಒಳಗಡೆ 3 ರೂಮ್ಸ್ ಇದೆ, ಒಂದು ಹಾಲ್ ಇದೆ, ಒಂದು ಕಿಚನ್ ಇದೆ, ಒಂದು ದೇವ್ರ ಮನೆ ಇದೆ. ಅಂಡ್ ನಾನು EMI ಆರಾಮಾಗಿ ಈಸಿಯಾಗಿ ಪೇ ಮಾಡ್ತಾ ಇದ್ದೀನಿ. ಇಲ್ಲ ತಿಂಗಳು ಏನೇ ಕಷ್ಟ ಇಲ್ದಿರಾ ನನ್ನ ಸ್ವಂತ ಮನೆಯಲ್ಲಿ ನಾನು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ, ಖುಷಿಯಾಗಿದ್ದೀನಿ. ಸೊ ಆಲ್ರೆಡಿ ಆಗಿದೆ ತರ ನೀವು ಬರಿಬೇಕು. ಆಲ್ರೆಡಿ ಮನೆ ತಗೊಂಡ್ಬಿಟ್ಟಿದ್ದೀರಾ ಅಂಡ್ ಆ ಮನೆಯಲ್ಲಿ EMI ನೀವು ತಿಂಗಳು ಆರಾಮಾಗಿ ಕಟ್ತಾ ಇದ್ದೀರಾ, ಆರಾಮಾಗಿ ಜೀವನ ಮಾಡ್ತಾ ಇದ್ದೀರಾ ಪೀಸ್ಫುಲ್ ಆಗಿ ಆ ಮನೆ ಒಳಗಡೆ. ಸೊ ಆಲ್ರೆಡಿ ಆಗಿದೆ ಅಂತ ನೀವು ಥ್ಯಾಂಕ್ ಯು ಬರ್ದ್ಬಿಟ್ಟು ಯು ಆರ್ ರೈಟಿಂಗ್ ಯೋರ್ ಗೋಲ್. ಈ ತರ ನೀವು 8 ಗೋಲ್ಸ್ ಬರಿಬೇಕು. ಆಲ್ರೆಡಿ ಆಗಿದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿತಾ ಇದ್ದೀರಾ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರಿತಾ ಇದ್ದೀರಾ, ಆಲ್ರೆಡಿ ಆಗ್ಬಿಟ್ಟಿದೆ ತರ ನೀವು ಬರಿತಾ ಇದ್ದೀರಾ. ಓಕೆನಾ? 8 ಗೋಲ್ಸ್ ಬರೆದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ವಿಜುವಲೈಸ್ ಮಾಡಬೇಕು. ಸೊ 8 ಗೋಲ್ಸ್ ಅಟ್ 8 o'clock 8 minutes ಒಳಗಡೆ ಬರಿಬೇಕು. ಆಫ್ಟರ್ ದಟ್ ಯು ನೀಡ್ ಟು ವಿಜುವಲೈಸ್. ಅಂಡ್ ಲಾಸ್ಟ್ ಸ್ಟೆಪ್ 8th ಸ್ಟೆಪ್ ಬಂದು ಯು ನೀಡ್ ಟು ಫರ್ಗೆಟ್, ಲೆಟ್ ಇಟ್ ಗೋ. ಅದ್ವಾಗೇನೆ ಓಕೆ ಇವತ್ತು ಬರ್ದ್ಬಿಟ್ಟಿದ್ದೀನಿ, ನಾಳೆನೇ ಆಗ್ಬಿಡುತ್ತೆ, ನಾಳಿದೇ ಆಗ್ಬಿಡುತ್ತೆ, ಇಲ್ಲ ಯಾವಾಗ ಆಗತ್ತೆ, ನಾಳೆ ಆಗತ್ತಾ, ಇಲ್ಲ ನೆಕ್ಸ್ಟ್ ವೀಕ್ ಆಗತ್ತಾ, ಅದ್ ಬಗ್ಗೆ ನೀವು ಚಿಂತೆ ಮಾಡ್ಕೊಂಡು ಇರಬಾರ್ದು. ಯು ಶುಡ್ ಜಸ್ಟ್ ಫರ್ಗೆಟ್, ಮರ್ತೋಗ್ಬಿಡಿ. ಅದ್ ಯಾವಾಗ ಆಗುತ್ತೋ ಬಿಟ್ಬಿಡಿ. ಇವಾಗ ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡ್ ಬಂದ್ಮೇಲೆ ನೀವು ಅದ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಇವಾಗ ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ಟೆ, ದೇವ್ರು ನಾಳೆನೇ ಬ್ಲೆಸ್ ಮಾಡ್ಬಿಡ್ತಾರ, ನಾಳಿದೆ ನಂಗೆ ನಾನ್ ಬೇಡ್ಕೊಂಡಿರೋದು ಆಗ್ಬಿಡತ್ತಾ ಅಂತ ಹಂಗಿರ್ತೀರಾ? ಇಲ್ಲ ತಾನೆ? ನೀವು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬಂದ್ಮೇಲೆ ಯುಲ್ ಜಸ್ಟ್ ಫರ್ಗೆಟ್, ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಅದ್ ಹಾಗೆ ಆಗತ್ತೆ ಅಂತ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಾ. ಆ ತರಾನೇ ಇದೂನು. ಸೊ ನೀವು ಬರೆದ್ಮೇಲೆ ಕ್ಲೋಸ್ ದಿ ಬುಕ್, ಎಲ್ಲಾದ್ರೂ ಸಪ್ರೇಟ್ ಆಗಿ ಇಟ್ಬಿಡಿ, ಯಾರಿಗೂ ಓದಕ್ ಬಿಡ್ಬೇಡಿ. ಜಸ್ಟ್ ಕೀಪ್ ಇಟ್ ಇಸ್ ಅ ಸೀಕ್ರೆಟ್ ಬುಕ್. ಅಂಡ್ ದೆನ್ ನಿಮ್ ಎನರ್ಜಿನೇ ಟಚ್ ಆಗ್ಬೇಕು, ಬೇರೆ ಎನರ್ಜಿ ಟಚ್ ಆಗ್ಬಾರ್ದು ಈ ಬುಕ್ ಅಲ್ಲಿ. ಓಕೆನಾ? ಕೀಪ್ ಇಟ್ ಆಸ್ ಲೈಕ್ ದಟ್ ಅಂಡ್ ದೆನ್ ಯು ನೀಡ್ ಟು ಫರ್ಗೆಟ್ ಇಟ್. ನೆಕ್ಸ್ಟ್ ವರ್ಷ ಅಗೇನ್ August 2027 ಅಗೇನ್ ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗುತ್ತೆ. ಅಂಡ್ ದಟ್ ಟೈಮ್ ಈ ಬುಕ್ ತಗೊಂಡು ನೀವು ನೋಡ್ಬೋದು ಏನೇನ್ ಇಲ್ಲ ಆಗಿರತ್ತೆ ಆಲ್ಮೋಸ್ಟ್ ನಿಮ್ಗೆ. ಅಂಡ್ ಆಲ್ಸೋ ನಿಮ್ ಮನ್ಸೊಳಗಡೆ ಏನ್ ಇಷ್ಟ ಇದೆಯೋ ಆ ಗೋಲ್ನೇ ಬರಿಬೇಕು. ಒಬ್ರು ಮಾಡಿದಾರೆ ಅಂತ ಆ ಗೋಲ್ನೇ ನೀವು ಬರೆದ್ರೆ ನಿಜವಾಗ್ಲೂ ಆಗಲ್ಲ. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ನಿಮ್ ಮನ್ಸೊಳಗಡೆ ನಿಮ್ಗೆ ಏನ್ ಆಗ್ಬೇಕಾಗಿದೆ, ಏನ್ ಬೇಕಾಗಿದೆ ಅದನ್ನ ನೀವು ಬರಿಬೇಕಾಗಿರೋದು. ಏನ್ ಆಗತ್ತೆ ನಿಮ್ ಕೈಯಲ್ಲಿ, ಏನ್ ತಗೊಳಕ್ ಆಗತ್ತೆ ಅದನ್ನ ನೀವು ಬರಿಬೇಕು. ಸೊ ನನಗೆ ನೀತಾ ಅಂಬಾನಿ ಆಗ್ಬೇಕು ಅಂತ ಗೋಲ್ನ ಬರೆದ್ರೆ ನಂಗೆ ನೀತಾ ಅಂಬಾನಿ ತರ ಆಗಕ್ಕಾಗತ್ತಾ? ನನ್ಗೇನ್ ಕೆಪಾಸಿಟಿ ಇದೆಯೋ, ನಂಗೇನ್ ಇಷ್ಟ ಇದೆಯೋ ಅದ್ ಬಗ್ಗೆನೇ ಬರೆದ್ರೆ ತಾನೇ ಆಗೋದು. ಲೈಕ್ ನಾನ್ ನೀತಾ ಅಂಬಾನಿ ಆಗ್ಬೇಕು, ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್, ನಾನು ನೀತಾ ಅಂಬಾನಿ ಆಗ್ಬಿಟ್ಟೆ ಅಂತ ಬರೆದ್ರೆ ಅದಾಗಲ್ಲ ಗೈಸ್. ಇಟ್ಸ್ ಜಸ್ಟ್ ಅ ಫ್ಯಾಂಟಸಿ ಡ್ರೀಮ್ ವಾಟ್ ಯು ಆರ್ ಹ್ಯಾವಿಂಗ್. ಜಸ್ಟ್ ರೈಟ್ ರಿಯಾಲಿಟಿ ಗೋಲ್.
ಏನಾಗಬೇಕಾಗಿದೆಯೋ, ಏನು ಇಷ್ಟ ಇದೆ ಅದು ಮಾತ್ರ ನೀವು ಬರಿಬೇಕಾಗಿರೋದು. ಆ್ಯಂಡ್ ಆಫ್ಟರ್ ದಟ್ ಯುವರ್ ಲಾಸ್ಟ್ ಸ್ಟೆಪ್ ಇಸ್ ಜಸ್ಟ್ ಲೆಟ್ ಇಟ್ ಗೋ. ಬರೆದ್ಮೇಲೆ ವಿಜುವಲೈಸ್ ಮಾಡಿದ್ಮೇಲೆ ಬಿಟ್ಬಿಡಿ. ಬುಕ್ನ ಕ್ಲೋಸ್ ಮಾಡಿಬಿಟ್ಟು ಎಲ್ಲಾದರೂ ಇಕ್ಕಿ. ನೆಕ್ಸ್ಟ್ ವರ್ಷ ಆಗಸ್ಟಲ್ಲಿ ಓಪನ್ ಮಾಡಿಬಿಟ್ಟು ನೋಡಿ, ಇಲ್ಲ ಆಗಿರತ್ತೆ. ಓಕೆನಾ? ಆ್ಯಂಡ್ ಇಯರ್ ಎಂಡಲ್ಲೂ ಓಪನ್ ಮಾಡಿ ನೋಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ವರ್ಷ ಆಗಸ್ಟ್ ಟೈಮಲ್ಲಿ ತೆಗೆದು ನೋಡಿ ಲಯನ್ಸ್ ಗೇಟ್ ಪೋರ್ಟಲಲ್ಲಿ ಏನೇನು ಬರೆದಿದ್ದೀರಾ ಅಂತ. ಆ್ಯಂಡ್ ಇಟ್ ವಿಲ್ ಬಿ ಡನ್. ಸೊ ಈ ವ್ಲಾಗ್ ಬಂದು ತುಂಬ ದೊಡ್ಡದು. ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸು ಹಿಂಗೇನೆ. ಇಟ್ ವಿಲ್ ಬಿ ವೆರಿ ಬಿಗ್ ಕ್ಲಾಸ್. ಆ್ಯಕ್ಚುಲಿ 45 ಮಿನಿಟ್ಸ್ ಕ್ಲಾಸು ತೆಗಿಬೇಕಾಗಿರೋದು ನಾನು ನೋಡಿದ್ರೆ 1 ಅವರ್ 1.5 ಅವರ್ ಎಕ್ಸ್ಟೆಂಡ್ ಮಾಡ್ತೀನಿ. ಅಷ್ಟಿರತ್ತೆ ಮಾತಾಡೋಕ್ಕೆ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಎಂಡೇ ಮಾಡಲ್ಲ ಗೈಸ್. ಸೊ ಅಷ್ಟು ಮಾತಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಟು ಯು. ಸುಮ್ಮನೆ ಬೇರೆ ರೀಲ್ಸ್ ಎಲ್ಲ ನೋಡಿ ತಲೆ ಕೆಡಿಸ್ಕೊಂಬೇಡಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಸುಮ್ಮನೆ ಏನೇನೋ ಹೇಳ್ತಾರೆ ಗೈಸ್. ಆ್ಯಂಡ್ ಈ ವಿಡಿಯೋ ಬೇರೆಯವ್ರಿಗೂ ಶೇರ್ ಮಾಡಿ, ಬಿಕಾಸ್ ಅವ್ರಿಗೂ ಹೆಲ್ಪ್ ಆಗಲಿ. ನಿಮಗೆ ಮಾತ್ರ ಹೆಲ್ಪ್ ಆದರೆ ಮಾತ್ರ ಸಾಕಾಗಲ್ಲ. ಸ್ಪ್ರೆಡ್ ಲವ್ ಅರೌಂಡ್ ದಿ ವರ್ಲ್ಡ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ನೆಕ್ಸ್ಟ್ ವ್ಲಾಗ್.